ಸಿದ್ಧಲಿಂಗ, ಬನ್ನಿ ವಿಭೀಷಣರೇ. ನೀನು ಅಧ್ಯಯನ ನಿರತನಾಗಿದ್ದೆ ಎನಿಸುತ್ತದೆ. ನನ್ನಿಂದ ತೊಂದರೆ ಆಯಿತೆ? ಹಾಗಲ್ಲ, ಏನೂ ಇಲ್ಲ. ಮುಖ್ಯ ವಿಚಾರ ಇಲ್ಲದೆ ನೀವು ಬರೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಹೌದು, ಬಹಳ ಮುಖ್ಯ ವಿಚಾರ. ದುರ್ಮುಖಿಯು ಕೆಲ ಕಾಲದಿಂದ ಸುಮ್ಮನಿದ್ದಾಳೆ. ಅದೇ ಆತಂಕದ ವಿಚಾರ. ಅದೂ ಅಲ್ಲದೆ ಅಗ್ನಿಜ್ವಾಲ ಅವಳ ಗುರುವಾಗಿದ್ದಾಳೆ. ಹೀಗಿದ್ದು ಅವಳು ಸುಮ್ಮನಿದ್ದಾಳೆ ಎಂದರೆ ನನಗ್ಯಾಕೋ ಸಂದೇಹ ಮೂಡುತ್ತಿದೆ. ಹೌದು ವಿಭೀಷಣರೇ, ದುರ್ಮುಖಿ ಇಷ್ಟು ಕಾಲ ಸುಮ್ಮನೆ ಇರೋದು ಬಹಳ ಆಶ್ಚರ್ಯನೇ. ಅವಳು ಈಗಾಗಲೇ ತನ್ನ ಮುಂದಿನ ನಡೆಯನ್ನು ಯೋಚಿಸುತ್ತಾ ಕಾರ್ಯಪ್ರವೃತ್ತಳಾಗಿರುತ್ತಾಳೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಈ ಬಾರಿ ಹೆಚ್ಚಿನ ಸಾಮರ್ಥ್ಯವನ್ನು ಒಗ್ಗೂಡಿಸ್ಕೊಂಡೇ ಬರುವಂಥ ಎಲ್ಲ ಸಾಧ್ಯತೆಗಳು ಇದೆ. ನಾವೀಗ ಏನೇ ಬಂದರೂ ಅದನ್ನು ಎದುರಿಸಲು ಸದಾ ಸನ್ನದ್ಧರಾಗಿರಬೇಕಾಗುತ್ತದೆ. ಸದಾ ಬೆಳಗುವಂಥದ್ದು ಬೆಳಕಿನ ಗುಣ. ಒಂದು ಚಿಕ್ಕ ಬೆಳಕಿನ ಕಿರಣದಿಂದಾಗಿ ಕತ್ತಲೆ ಕೂಡ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ದುರ್ಮುಖಿ ತನ್ನ ಕ್ರೌರ್ಯವನ್ನೇ ಆಯುಧವನ್ನಾಗಿಸ್ಕೊಂಡಿರೋ ಕಾರ್ಗತ್ತಲು. ರಾತ್ರಿ ಆಗ್ತಿದ್ದ ಹಾಗೆ ಕತ್ತಲು ಎಲ್ಲೆಡೆ ಆವರಿಸ್ತಿದೆ ಅಂತ ನಮಗನ್ನಿಸ್ಬೋದು. ಆದರೆ ಸೂರ್ಯೋದಯ ಆದಮೇಲೆ ಆ ಕತ್ತಲು ಹೇಳ ಹೆಸರಿಲ್ಲದ ಹಾಗೆ ದೂರ ಆಗಲೇಬೇಕು ವಿಭೀಷಣರೇ. ದುರ್ಮುಖಿ ಬಗ್ಗೆ ನಿಮಗಿರೋ ಚಿಂತೆ ನನಗೆ ಅರ್ಥ ಆಗುತ್ತೆ. ಆದರೆ ನಾವಿಬ್ಬರು ಜೊತೆಯಾಗಿ ನಿಂತು ಅವಳನ್ನು ಎದುರಿಸೋಣ. ನನಗಿರುವ ಆತಂಕವೇ ಇದು. ದುರ್ಮುಖಿಯು ಈಗ ಅದೆಷ್ಟು ಶಕ್ತಿ ಸಂಗ್ರಹಿಸಿದ್ದಾಳೋ ತಿಳಿಯುತ್ತಿಲ್ಲ. ಪ್ರತಿ ಬಾರಿ ನನ್ನನ್ನ ಸೋಲ್ಸಿರೋ ಸಿದ್ಧಲಿಂಗ, ಈಗ ನನ್ನ ಎದುರುಗಡೆ ಬಾ. ಅದ್ ಹೇಗ್ ನೀನ್ ನನ್ನನ್ನು ಎದುರಿಸ್ತೀಯ ಅಂತ ನಾನು ನೋಡ್ತೀನಿ. ಯಾಕೆ ಅಂದ್ರೆ ನಿಜವಾದ ಹೋರಾಟ ಶುರುವಾಗೋದು ಈಗ.